SK ಸೂಪರ್ TMT, ದ ಲಾಂಗ್ ಲೈಫ್ TMT. ಓಕೆ, ಬಹುತೇಕ ಹೋಟೆಲ್ಗಳು ಬಂದ್ ಮಾಡಿಕೊಳ್ಳುವ ಹಂತಕ್ಕೆ ಹೋದರೆ ಇನ್ನು ಕೆಲವು ಹೋಟೆಲ್ಗಳಲ್ಲಿ ಮೆನುವನ್ನು ಕಡಿತ ಮಾಡಿದ್ದಾರೆ. ಯುದ್ಧ ಆರಂಭ ಆಗಿ 16ನೇ ದಿನ ಆದರೆ ವಾಣಿಜ್ಯ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿ 6 ದಿನ ಕಾಲಿಟ್ಟಿದೆ. ಮೆಜೆಸ್ಟಿಕ್ನಲ್ಲಿರುವ ನವಯುಗ ಹೋಟೆಲ್ಗೂ ಕೂಡ ಎಲ್ಲರಿಗೆ ಬಿಸಿ ತಟ್ಟಿರೋ ಹಾಗೆ ಈ ಹೋಟೆಲ್ಗೂ ಕೂಡ ತಟ್ಟಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ಮೆನುವಿನಲ್ಲಿ 80% ಐಟಮನ್ನು ಕಟ್ ಆಫ್ ಮಾಡಿದ್ದಾರೆ. ವೆಜ್ ಊಟ ಸಂಪೂರ್ಣವಾಗಿ ಬಂದ್ ಮಾಡಿಕೊಂಡಿದ್ದಾರೆ ಮಾಲೀಕರು. ಅದರ ಅರ್ಥ ನಾನ್ ವೆಜ್ ಕೊಡ್ತಾರಾ? ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರುವಂತಹ ಹೋಟೆಲ್ನ ಸಿಬ್ಬಂದಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸದ್ಯ 20% ಮೆನು ಏನಿದೆ ಅದನ್ನು ಮಾತ್ರ, ಫ್ರೈಡ್ ಐಟಮ್ಸ್, ಡೀಪ್ ಆಯಿಲ್ ಫ್ರೈ ಐಟಮ್ ಇದೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ನಿಟ್ಟಿನಲ್ಲಿ ಸಂಡೇ ಬಂತು ಅಂದರೆ ಹೆವಿ ರಶ್ ಆಗುವಂತಹ ಹೋಟೆಲ್ ಒಂದರಲ್ಲಿದ್ದೀನಿ. ಇದು ಬೆಂಗಳೂರಿನ ಓಲ್ಡ್ ಬೆಂಗಳೂರಿನ ಅತ್ಯಂತ ಹಳೆಯ ಹೋಟೆಲ್ಗಳಲ್ಲಿ ಒಂದಾಗಿರುವಂಥ ಹೋಟೆಲ್ ನವಯುಗ ಅಂತ. ಹಳೆ ಬೆಂಗಳೂರಿಗೆ ಮಾತ್ರ ಅಲ್ಲ, ಬಹುತೇಕ ಬೆಂಗಳೂರವರಿಗೆ ಗೊತ್ತಿರುವಂತಹ ಹೋಟೆಲ್ ಇದು. ಮೆಜೆಸ್ಟಿಕ್ ಕಡೆ ಬರೋರು ನವಯುಗ ಹೋಟೆಲ್, ಅದರಲ್ಲಿ ಎಸ್ಪೆಷಲಿ ನಾನ್ ವೆಜ್ ಪ್ರಿಯರು ನವಯುಗ ಹೋಟೆಲಿಗೆ ಬಂದರೆ ಇಲ್ಲಿ ವೆರೈಟಿ ಫುಡ್ ಸಿಗುತ್ತೆ. ಚಿಕನ್ನು ಮಟನಲ್ಲಿ, ಮತ್ತು ಇಲ್ಲಿ ಬಿರಿಯಾನಿ ತುಂಬ ಫೇಮಸ್ ಇರುವಂಥದ್ದು. ಅದರ ಜೊತೆಗೆ ಆಂಧ್ರ ಶೈಲಿಯ ಸಾಕಷ್ಟು ಐಟಮ್ಗಳು, ಚಿಕನ್ ಮತ್ತು ಮಟನ್ನು, ಫಿಶ್ಶು ಮತ್ತು ಫ್ರಾನ್ಸ್, ಇಷ್ಟು ಐಟಮ್ಗಳು ಇಲ್ಲಿ ಸಿಗ್ತಿತ್ತು. ಆದರೆ ಈಗ ನಿಗದಿತ ಐಟಮ್ಗಳು ಮಾತ್ರ, ಯಾಕಂದರೆ ಸಿಲಿಂಡರ್ ಅಭಾವ ಇದೆ. ಪ್ರತಿನಿತ್ಯ 6ರಿಂದ 8 ಕಮರ್ಷಿಯಲ್ ಸಿಲಿಂಡರ್ನ ಬಳಕೆ ಮಾಡಿ ಇಲ್ಲಿ ಅಡುಗೆ ಮಾಡ್ತಿದ್ರು. ಈಗ ಕೇವಲ 1-1.5 ಸಿಲಿಂಡರ್ ಅಷ್ಟೇ ಬಳಕೆ ಮಾಡ್ತಿರೋದು. ಯಾಕಂದರೆ ನಮಗೆ ಸ್ಟಾಕ್ ಇಲ್ಲ, ನಾವೆಲ್ಲೋ ಪ್ರೈವೇಟಲ್ಲಿ ತರಿಸ್ಕೊತಿದ್ದೀವಿ. ಇರುವಂಥ ಸಿಲಿಂಡರಲ್ಲಿ ಅದನ್ನು ಆ ರೀತಿ ನಾವು ಮೇಂಟೈನ್ ಮಾಡ್ತಿದ್ದೀವಿ. ಬಿರಿಯಾನಿನ ಸೌದೆ ಒಲೆಯಲ್ಲೇ ಮಾಡ್ತಾ ನಾವು ಸಪ್ಲೈ ಮಾಡ್ತಿದ್ದೀವಿ. ಉಳಿದಂತೆ ಬೇರೆ ಐಟಮ್ಗಳು ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಬೇಕು. ಸಿಲಿಂಡರ್ ತುಂಬ ಸಮಸ್ಯೆ ಆಗ್ತಿದೆ. ಆಮೇಲೆ ಕಂಪ್ಲೀಟ್ಲಿ ವೆಜ್ ಏನಿದೆ, ವೆಜ್ ಮೆನುನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ. ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನ ಹೋಟೆಲ್ನ ಒಳಭಾಗ ಕರ್ಕೊಂಡು ಹೋಗ್ತೀನಿ. ಯಾವ ರೀತಿ ಜನ ತುಂಬಿದ್ದಾರೆ ಅಂತ ನಿಮಗೆ ನೋಡ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಸೇರಿರುವಂಥದ್ದು. ಅಂದರೆ ನಿಗದಿತ ಐಟಮ್ಗಳಿತ್ತಂದರೆ ಮೆನುವಲ್ಲಿ 80% ಐಟಮ್ಗಳನ್ನ ಕಟ್ ಮಾಡಿದ್ರೂ ಸಿಕ್ತಿರುವಂಥ ಮಟನ್, ಚಿಕನ್ ಬಿರಿಯಾನಿ ಮತ್ತು 2-3 ಚಿಕನ್ ಸೈಡ್ಸ್ ಏನಿದೆ ಅದನ್ನು ತೊಗೊಳೋದಕ್ಕೇ ಈ ರೀತಿ ಜನ. ಅಂದರೆ ಸಂಡೇ ಅಲ್ವಾ, ಮನೇಲಿ ಊಟ ಮಾಡೋದಕ್ಕಿಂತ ಹೊರಗಡೆ ಒಂದು ಔಟಿಂಗ್ ಹೋಗಿ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಈ ರೀತಿ ಜನ ಸೇರಿಕೊಂಡು ರಶ್ ಆಗ್ತಿರುವಂಥದ್ದು. ಸಂಜೆ 4 ಗಂಟೆವರೆಗೂ ಹೋಟೆಲ್ ಇರುತ್ತೆ. ಹೋಟೆಲ್ ಮ್ಯಾನೇಜರ್ ಕೂಡ ಹೇಳ್ತಿರುವಂಥದ್ದು, ನಮಗೆ ಇನ್ನೊಂದು-2 ಸಿಲಿಂಡ್ರ್ ಮಾತ್ರ ಬಾಕಿ ಉಳ್ಕೊಂಡಿದೆ, ಅದಿರೋವರೆಗೂ ಸೈಡ್ಸ್ನ ಮಾಡ್ಬೋದು. ಆ ನಂತರದಲ್ಲಿ ಅದು ಕೂಡ ಸ್ಟಾಪ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಸಿಲಿಂಡರ್ ಸಿಗಲಿಲ್ಲ ಅಂದರೆ ಹೋಟೆಲ್ ಬಂದಾದರೂ ಆಶ್ಚರ್ಯ ಇಲ್ಲ ಅಂತ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.